ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ದ್ವೀಪ ರಾಷ್ಟ್ರ ಮಾರಿಷಸ್ನಲ್ಲಿ 7ನೇ ತಲೆಮಾರಿನ ಭಾರತ ಮೂಲದ ಮಾರಿಷಸ್ ಪ್ರಜೆಗಳಿಗೆ ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ OCI ಕಾರ್ಡ್ ನೀಡೋಕೆ ಭಾರತ ತೀರ್ಮಾನಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ವಿಚಾರವನ್ನು ಘೋಷಿಸಿದ್ದಾರೆ. ತಮ್ಮ ಪೂರ್ವಜರ ಅಂದರೆ ಭಾರತದ ಭೂಮಿಗೆ ರೀಕನೆಕ್ಟ್ ಮಾಡೋ ಸಂಬಂಧ ಮಾರಿಷಸ್ನ ಪ್ರಜೆಗಳಿಗೆ ಈ ಕಾರ್ಡ್ ಕೊಡಲಾಗ್ತಾ ಇದೆ ಅಂತ ರಾಷ್ಟ್ರಪತಿ ಹೇಳಿದ್ದಾರೆ. ಸದ್ಯ ಮಾರಿಷಸ್ ಪ್ರವಾಸದಲ್ಲಿರೋ ಪ್ರೆಸಿಡೆಂಟ್ ಮುರ್ಮು ಅವರನ್ನ ಅಲ್ಲಿನ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗ್ನಾಥ್ ಸ್ವಾಗತಿಸಿದರು. ಜೊತೆಗೆ ಮಾರಿಷಸ್ನ ಪರ್ವತ ಪ್ರದೇಶದಲ್ಲಿರೋ ಗಂಗಾ ತಲಾವ್ ಸರೋವರದ ಅಭಿವೃದ್ಧಿ ಯೋಜನೆಗೆ ನಮ್ಮ ಸಹಕಾರ ಇರುತ್ತೆ ಅಂತ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸಮುದ್ರ ಮಟ್ಟದಿಂದ 550 ಮೀಟರ್ ಎತ್ತರದಲ್ಲಿರೋ ಈ ಸರೋವರ ಮಾರಿಷಸ್ನಲ್ಲಿ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ವರ್ಷ ಅಲ್ಲಿಗೆ ಭೇಟಿ ಕೊಡ್ತಾರೆ. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ವಿಚಾರವಾಗಿ ಇದೀಗ ನ್ಯೂಜಿಲೆಂಡ್ ಮಾತನಾಡಿದೆ. ನ್ಯೂಜಿಲೆಂಡ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ವಿನ್ಸ್ಟನ್ ಪೀಟರ್ಸ್ ಇದೀಗ ಭಾರತಕ್ಕೆ ಬಂದಿದ್ರು. ಈ ವೇಳೆ ನಿಜ್ಜರ್ ವಿಚಾರದ ಬಗ್ಗೆ ಮಾತಾಡಿ, ನಾವು ಭಾರತದ ಪ್ರಾದೇಶಿಕ ಪರಮಾಧಿಕಾರವನ್ನು ಗೌರವಿಸ್ತೀವಿ, ಅದರ ಜೊತೆಗೆ ನಾವು ರೂಲ್ ಆಫ್ ಲಾ, ಕಾನೂನು ನಿಯಮಗಳನ್ನು ಕೂಡ ಗೌರವಿಸ್ತೀವಿ ಅಂತ ಭಾರತ ಮತ್ತು ಕೆನಡಾ ಇಬ್ಬರ ಪರವೂ ಮಾತಾಡ್ದಂಗೆ ಮಾತಾಡಿದ್ದಾರೆ. ಆ ಮೂಲಕ ಕೆನಡಾ ಯಾವಾಗಲೂ ಬಳಸುವ ಪದವನ್ನು ಬಳಸಿದ್ದಾರೆ. ಯಾವುದು? 2ನೇ ಲೈನ್, ಕಾನೂನನ್ನು ನಾವು ಗೌರವಿಸ್ತೀವಿ ಅನ್ನೋದು, ಅದು ಕೆನಡಾ ಮಾತಾಡೋ ಲೈನ್. ಅದನ್ನು ಕೂಡ ಹೇಳಿದ್ದಾರೆ ಕಿವೀಸ್ ಉಪ ಪ್ರಧಾನಿ. ಅಂದ ಹಾಗೆ ಈ ನ್ಯೂಜಿಲೆಂಡ್ ಅಮೆರಿಕ ನೇತೃತ್ವದ 5 ಐಸ್ ಕೂಟದ ಸದಸ್ಯ. ಅಮೆರಿಕ, ಆಸ್ಟ್ರೇಲಿಯಾ, UK ಹಾಗೂ ಕೆನಡಾ ದೇಶಗಳು 5 ಐಸ್ ಅನ್ನೋ ಒಕ್ಕೂಟ ಮಾಡಿಕೊಂಡಿವೆ. ಇದು ಗುಪ್ತಚರ ಮಾಹಿತಿ ವಿನಿಮಯದ ಒಕ್ಕೂಟ. ಇದೇ ಕಾರಣಕ್ಕೆ ಇವರ ಮಾತುಗಳು ಮಹತ್ವ ಪಡ್ಕೊಳ್ಳುತ್ತೆ. ಅಂದಹಾಗೆ ವಿನ್ಸ್ಟನ್ ಪೀಟರ್ಸ್ ಭಾರತ ನ್ಯೂಜಿಲೆಂಡ್ ಮಧ್ಯೆ ರಕ್ಷಣಾ ಹಾಗೂ ಭದ್ರತಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ. ವಿದೇಶಾಂಗ ಮಂತ್ರಿ ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಕೂಡ ಮೀಟ್ ಆಗಿ ಮಾತಾಡಿದ್ದಾರೆ. ಈ ಬಾರಿ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರಾದ ಜೋ ಬೈಡೆನ್ ಮತ್ತು ಟ್ರಂಪ್ ಮತ್ತೊಮ್ಮೆ ಎದುರು ಬದುರಾಗಿ ಕಾಳಗ ನಡೆಸೋದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅಜ್ಜಂದಿರ ಬಡಿದಾಟ ನಡೆಯುತ್ತೆ ಅಮೆರಿಕ ಎಲೆಕ್ಷನ್ನಲ್ಲಿ. ಸಲ ನವೆಂಬರ್ನಲ್ಲಿ ನಡೆಯೋ ಎಲೆಕ್ಷನ್ಗೆ ಡೆಮೊಕ್ರೆಟಿಕ್ ಹಾಗೂ ರಿಪಬ್ಲಿಕನ್ ಪಾರ್ಟಿಗಳು ಈ ಇಬ್ಬರನ್ನ ಕಣಕ್ಕಿಳಿಸೋಕೆ ನಾಮಿನೇಷನ್ ನೀಡಿವೆ. ವಿಶೇಷ ಅಂದರೆ 1912 ನಂತರ ಇದೇ ಮೊದಲ ಬಾರಿಗೆ ಅಮೆರಿಕದಲ್ಲಿ ಇಬ್ಬರು ಅಧ್ಯಕ್ಷರಾಗಿದ್ದವರು ಮತ್ತೆ ಚುನಾವಣೆ ಫೇಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಬಾರಿ ಫ್ರೆಶ್ ಕ್ಯಾಂಡಿಡೇಟ್ ಇಲ್ಲ. ಎರಡೂ ಪಕ್ಷದಲ್ಲೂ ನಾಯಕರಿಗೆ ಟಕ್ಕರ್ ಕೊಡೋ ಬೇರೆ ಕ್ಯಾಂಡಿಡೇಟ್ಗಳು ಬರಲಿಲ್ಲ. ಪ್ರೈಮರಿ ಎಲೆಕ್ಷನ್ಗಳಿಂದ ಕ್ಲಿಯರ್ ಆಗಿ ಈ ಇಬ್ಬರು ಅವರವ್ರ ಪಾರ್ಟಿಯಲ್ಲಿ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಈಗ ಕನ್ಫರ್ಮ್ ಆಗ್ತಾ ಇದ್ದಾರೆ. ಒಬ್ಬರು ಈಗಾಗಲೇ ಅಮೆರಿಕ ಕಂಡಿರೋ ಅತ್ಯಂತ ಓಲ್ಡೆಸ್ಟ್ ಪ್ರೆಸಿಡೆಂಟ್, ಹಿರಿತಲೆ, ಆಲ್ಮೋಸ್ಟ್ 81 ವರ್ಷ ವಯಸ್ಸಿನ ಜೋ ಬೈಡೆನ್. ಇನ್ನೊಬ್ಬರು 16 ವರ್ಷ ಜೈಲು ಶಿಕ್ಷೆ ಆಗಬಹುದಾದ 4 ದೊಡ್ಡ ಕೇಸ್ಗಳನ್ನು, 10 ಹಲವು ಚಿಕ್ಕ ಪುಟ್ಟ ಕೇಸ್ಗಳನ್ನು ಹೊತ್ಕೊಂಡು ಚುನಾವಣೆಗೆ ಹೋಗ್ತಿರೋ ಟ್ರಂಪ್ ಅಣ್ಣ. ಇವ್ರಿಗೂ ಕೂಡ ಏನು ಬಹಳ ಕಮ್ಮಿ ಇಲ್ಲ, 77 ವರ್ಷ. ಸೊ ಈಗ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ದೊಡ್ಡಜ್ಜ ಮತ್ತು ಸಣ್ಣಜ್ಜ ಕಾಳಗ ನಡೆಸಲಿದ್ದಾರೆ. ಇವರಿಬ್ಬರೇ ಈಗ ಮುಖಾಮುಖಿಯಾಗಲಿದ್ದಾರೆ. ಅಮೆರಿಕ ಮತ್ತೊಂದು ಓಲ್ಡೆಸ್ಟ್ ಪ್ರೆಸಿಡೆಂಟ್ ಅನ್ನೋ ದಾಖಲೆಯನ್ನು ತನಗೆ ತಾನೇ ಬ್ರೇಕ್ ಮಾಡ್ಕೊಳ್ಳೋಕೆ ರೆಡಿಯಾದಂಗೆ ಕಾಣಿಸ್ತಾ ಇದೆ. ಈ ಕ್ಷಣಕ್ಕೆ ಅಮೆರಿಕದಲ್ಲಿ ಟ್ರಂಪ್ ಪರ ಒಲವು ಇದೆ ಅಂತ ಹೇಳಲಾಗ್ತಿದೆ ಓವರ್ ಆಲ್. ಯಾಕಂದರೆ ಟ್ರಂಪ್ ಹೋದ ಕಡೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಸೇರ್ತಿದ್ದಾರೆ. ಯುಕ್ರೇನ್ ಸಂಘರ್ಷ, ಇಸ್ರೇಲ್ ಸಂಘರ್ಷ, ಇದನ್ನು ತಡೆಯುವಲ್ಲಿ ಅಮೆರಿಕ ಫೇಲ್ ಆಗಿದೆ ಅಂತ ಟ್ರಂಪ್ ಪದೇ ಪದೇ ಬೈಡೆನ್ ವಿರುದ್ಧ ಹೇಳಿಕೆ ಕೊಡ್ತಿದ್ದಾರೆ. ಜೊತೆಗೆ ಬೈಡೆನ್ಗೆ ಸ್ಲೀಪಿ ಜೋಯ್ ಅಂತ ಕರೀತಿದ್ದಾರೆ. ಅಂದರೆ ಮಲಗಿರೋ ಬೈಡೆನ್ ಅಂತ ಕರೀತಾ ಇದ್ದಾರೆ. ಬೈಡೆನ್ ಯಾವಾಗಲೂ ಕೂಡ ಮಲ್ಕೊಂಡೇ ಇರ್ತಾರೆ ಅಂತ. ಬೈಡೆನ್ ಕೂಡ ಅರಳು ಮರಳು ಸೇರಿ ಅನೇಕ ವಯೋಸಹಜ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಿದ್ದಾರೆ. ಅವರ ಪಾಪ್ಯುಲಾರಿಟಿ ತುಂಬ ಬಿದ್ದು ಹೋಗಿದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಈ ಸಲ ಟ್ರಂಪ್ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾವೆ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಒಪಿನಿಯನ್ಸ್ ಬರ್ತಾ ಇದೆ ಅಮೆರಿಕದಿಂದ.
ಆದರೆ ಚುನಾವಣೆಗೆ ಇನ್ನೂ ಸಾಕಷ್ಟು ಟೈಮ್ ಇರೋದ್ರಿಂದ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಆ ಬೆಳವಣಿಗೆಗಳು ಮತದಾರರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ, ಆ ಫ್ಯಾಕ್ಟರನ್ನು ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟು ನೋಡಲೇಬೇಕು. PM ನರೇಂದ್ರ ಮೋದಿ ಊಹಿಸೋಕು ಆಗದಷ್ಟು ಜನಪ್ರಿಯರಾಗಿದ್ದಾರೆ, ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ಅಮೆರಿಕದ ಸಂಸದರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಜಾರ್ಜಿಯಾ ಪ್ರಾಂತ್ಯದ ರಿಪಬ್ಲಿಕನ್ ಸಂಸದ ರಿಚ್ ಮೆಕಾಮಿಕ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾನು ಹಲವು ಬಾರಿ ಲಂಚ್ ಮಾಡಿದ್ದೇನೆ. ಅವರ ಪ್ರಗತಿಪರ ನಾಯಕತ್ವದ ಜನಪ್ರಿಯತೆ ಎಲ್ಲ ಕಡೆ ಹರಡಿದೆ. ಹೀಗಾಗಿ ಅವರು ಮತ್ತೊಮ್ಮೆ ಭಾರತದ PM ಆಗ್ತಾರೆ ಅಂತ ಮೆಕಾರ್ಮಿಕ್ ಹೇಳಿದ್ದಾರೆ. ಅಂದಹಾಗೆ ಇವರ ಪ್ರಾಂತ್ಯದಲ್ಲಿ, ಇವರು ಈ ಜಾರ್ಜಿಯಾದವರಲ್ಲ, ಅಲ್ಲಿ ಇವರು ಎಲೆಕ್ಷನ್ಗೆ ಎಲ್ಲೆಲ್ಲ ಮತ ಕೇಳೋಕೆ ಹೋಗ್ತಾರೆ, ಅಲ್ಲೆಲ್ಲ ಭಾರತೀಯ ಮೂಲದವರ ವೋಟ್ಸ್ ಜಾಸ್ತಿ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತೊಮ್ಮೆ ಅಮೆರಿಕ ವಿರುದ್ಧ ಗುಡುಗಿದ್ದಾರೆ. ಯುಕ್ರೇನ್ನಲ್ಲಿ ಅಮೆರಿಕನ್ ಪಡೆಗಳು ಇರೋದನ್ನು ನಾವು ಹಸ್ತಕ್ಷೇಪದ ಕೃತ್ಯ ಅಂತ ಭಾವಿಸ್ತೀವಿ. ಈ ಟೈಮ್ನಲ್ಲಿ ಅಮೆರಿಕ ಏನಾದರೂ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ರೆ ನಾವು ಕೂಡ ಮಾಡ್ತೀವಿ, ನಮ್ಮ ಹತ್ರನೂ ಎಲ್ಲ ರೀತಿಯ ಸಾಮಾನು ತಯಾರಿದೆ ಅಂತ ಪುಟಿನ್ ಹೇಳಿದ್ದಾರೆ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಕಡೆ ಯುದ್ಧ ಭೂಮಿಯಲ್ಲಿ ಇದಕ್ಕೆ ತದ್ವಿರುದ್ಧ ಬೆಳವಣಿಗೆಯಾಗಿದೆ. ಪುಟಿನ್ ವಿರೋಧಿ ರಷ್ಯನ್ನರೇ ಈಗ ಯುಕ್ರೇನ್ ಜೊತೆಗೆ ಸೇರಿ ರಷ್ಯಾ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ರಷ್ಯಾ ಮೇಲೆ ದಾಳಿ ಮಾಡೋಕೆ ಬಂದಂತಹ ಇಂತಹ 234 ದಾಳಿಕೋರನ್ನು ಹೊಡೆದಿದ್ದೀವಿ ನಾವು ಅಂತ ರಷ್ಯಾ ಸೇನೆನೇ ಹೇಳ್ಕೊಂಡಿದೆ. ರಷ್ಯಾದಲ್ಲಿನ ಪುಟಿನ್ ವಿರೋಧಿಗಳು ಹಾಗೂ ಯುಕ್ರೇನ್ ಪಡೆಗಳು ರಷ್ಯಾ ಗಡಿಯ 8 ಪ್ರದೇಶಗಳ ಮೇಲೆ ದಾಳಿ ನಡೆಸೋಕೆ ಮುಂದಾಗಿದ್ದು, ಪುಟಿನ್ ಸರ್ವಾಧಿಕಾರಿ ಧೋರಣೆ ವಿರೋಧಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ರಷ್ಯನ್ ಒರಿಜಿನ್ ಜನ ಹಾಗೂ ರಷ್ಯನ್ಸ್ ಯುಕ್ರೇನ್ಗೆ ಹೋಗಿ ಸೇರಿಕೊಂಡಿದ್ದು, ಅವರು ರಷ್ಯಾ ವಿರುದ್ಧನೇ ಬಡಿದಾಟಕ್ಕೆ ಬರ್ತಾ ಇದ್ದಾರೆ ಅಂತ ವರದಿ ಆಗ್ತಾ ಇದೆ. ಪಾಕಿಸ್ತಾನದ ಹೊಸ ಸರ್ಕಾರಕ್ಕೂ ಸಾಲ ಬಾಧೆ ಕಾಡ್ತಾ ಇದೆ. ಮತ್ತೊಮ್ಮೆ IMF ಬಳಿ ದೊಡ್ಡ ಮೊತ್ತದ ಸಾಲಕ್ಕೆ ಬೇಡಿಕೆ ಇಡೋಕೆ ಪಾಕಿಸ್ತಾನ ತನ್ನ ಪಾತ್ರೆ ರೆಡಿ ಮಾಡ್ಕೊಳ್ತಾ ಇದೆ. ಹೊಸದಾಗಿ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಕೆ $6-8 ಬಿಲಿಯನ್, ಒಂದು 67,000 ಕೋಟಿ ರೂಪಾಯಿವರೆಗೆ ಸಾಲ ಕೊಡಿ ಅಂತ ಪಾಕಿಸ್ತಾನ ಕೇಳೋಕೆ ರೆಡಿ ಆಗ್ತಾ ಇದೆ. IMFನ ತಂಡ ಪಾಕಿಸ್ತಾನಕ್ಕೆ ಬರ್ತಾ ಇದೆ ಹಳೆ ಸಾಲದ ಬಗ್ಗೆ ಮಾತಾಡೋಕ್ಕೆ. ಆದರೆ ಈ ಹೊತ್ತಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಲ ಕೇಳೋಣ ಅಂತ ಪಾಕಿಸ್ತಾನ $8 ಬಿಲಿಯನ್ ಸಾಲಕ್ಕೆ ಅಪ್ಲಿಕೇಶನ್ ರೆಡಿ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಎಂಥ ಹೀನಾಯ ಪರಿಸ್ಥಿತಿ ಇದೆ ಅಂದರೆ ಅಲ್ಲಿನ ಅಧ್ಯಕ್ಷರ ಸಂಬಳಕ್ಕೂ ಕತ್ತರಿ ಬಿದ್ದಿದೆ. ದೇಶದ ಹಣಕಾಸು ಸ್ಥಿತಿ ಹಾಳಾಗ್ತಾ ಇದೆ, ಸೊ ನನಗೆ ಸಂಬಳ ಬೇಡ ಅಂತ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹೇಳಿದ್ದಾರೆ. ಪಾಕ್ನ ಅಧ್ಯಕ್ಷರಿಗೆ 8,46,000 ರೂಪಾಯಿ ಸ್ಯಾಲರಿ ಬರ್ತಾ ಇತ್ತಂತೆ. 100 ಕೇಸ್ಗಳಿಂದ ಜೈಲಿನಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಮತ್ತೆ ಸೇನೆ ಕಾಟ ಕೊಡೋದನ್ನು ಮುಂದುವರೆಸಿದೆ. ಇಮ್ರಾನ್ ಖಾನ್ಗೆ 2 ವಾರಗಳ ಕಾಲ ಯಾವುದೇ ಪಬ್ಲಿಕ್ ವಿಸಿಟ್, ಮೀಟಿಂಗ್ ಹಾಗೂ ಇಂಟರ್ವ್ಯೂಗಳನ್ನು ಮಾಡಬಾರ್ದು ಅಂತ ಬ್ಯಾನ್ ಹೇರಲಾಗಿದೆ. ಪಾಕ್ ಚುನಾವಣೆ ನಡೆದಾಗಿನಿಂದ ಇಮ್ರಾನ್ ಖಾನ್ ಹಾಗೂ ಬೆಂಬಲಿಗರು ಈ ಸರಿನೇ ಇಲ್ಲ, ಎಲೆಕ್ಷನ್ ಆಗಿರೋದು ಇದು ಫೇಕ್ ಅಂತೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ, ಜನರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಪ್ರತಿಭಟನೆಗೆ. ಹೀಗಾಗಿ ಸದ್ಯದ ಪ್ರತಿಭಟನೆ ಹತ್ತಿಕ್ಕೋಕೆ ಜೈಲಧಿಕಾರಿಗಳು ಇಮ್ರಾನ್ನನ್ನು ಯಾರೂ ಭೇಟಿ ಆಗಬಾರ್ದು ಅಂತ ಬ್ಯಾನ್ ಹೇರಿದ್ದಾರೆ. ಸೌದಿ ಅರೇಬಿಯಾಗೆ ತೆರಳಿದ್ದ ಅಮೆರಿಕನ್ ನಿಯೋಗ ದಿಢೀರ್ ವಾಪಸ್ ಆಗಿದೆ. ಆಯೋಗದ ಮುಖ್ಯಸ್ಥರು ತಲೆ ಮೇಲೆ ಧರಿಸಿದ್ದ ಯಹೂದಿಗಳ ಕಿಪ್ಪ, ಆ ಟೊಪ್ಪಿಗೆಯನ್ನು ತೆಗೆಯೋಕೆ ಹೇಳಲಾಯಿತು. ಅವರು ಅದನ್ನು ನಿರಾಕರಿಸಿದ್ರು. ಹಾಗಾಗಿ ಭೇಟಿನೇ ಕ್ಯಾನ್ಸಲ್ ಆಗಿದೆ. ನೋಡಿ ಎಂಥ ಪರಿಸ್ಥಿತಿ ಅಂಥೇಳಿ. ಧಾರ್ಮಿಕತೆ ಅನ್ನೋದು ತಲೆಗೆ ಏರಿದಾಗ ಏನೆಲ್ಲ ಆಗುತ್ತೆ ಅಂತ. ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗದ ಸದಸ್ಯರು ಸೋಮವಾರ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಸೌದಿಯ ದಿರಿಯಾಗೆ ತೆರಳಿದರು. ಈ ವೇಳೆ ಅಮೆರಿಕ ಆಯೋಗದ ಮುಖ್ಯಸ್ಥ ಆರ್ಥೋಡಾಕ್ಸ್ ರಬಿ ಅಬ್ರಹಾಂಗೆ ತಲೆ ಮೇಲೆ ಹಾಕೊಂಡಿದ್ದ ಯಹೂದಿಗಳ ಟೊಪ್ಪಿ ತೆಗೀರಿ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ರು. ಟೊಪ್ಪಿ ತೆಗೀರಿ ನೀವು ಅಂತ. ಅವರು ಅಷ್ಟೇ ನೋಡಿ. ಆದರೆ ನಾನು ತೆಗಿಯಲ್ಲ ಅಂತ ಇವರು ನಿರಾಕರಿಸಿದ್ದಾರೆ ರಬಿ. ಸೌದಿಯ ವಿದೇಶಾಂಗ ಇಲಾಖೆ ಒಪ್ಪಿಗೆ ನೀಡಿದ್ದ ಪ್ರವಾಸವನ್ನು ಅದರ ಕಾರಣಕ್ಕಾಗಿ ಟೊಪ್ಪಿ ತೆಗಿಯಲ್ಲ ಅಂತ ಅರ್ಧಕ್ಕೆ ಮೊಟಕುಗೊಳಿಸಿ ಈ ಒಂದು ಅಫಿಷಿಯಲ್ ವಿಸಿಟನ್ನೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರೋ ರಬಿ ಪಾರಂಪರಿಕ ತಾಣಕ್ಕೆ ಈ ರೀತಿ ಯಾರಿಗೂ ಪ್ರವೇಶ ನಿರಾಕರಿಸಬಾರದು ಹಾಗೂ ಕಿಪ್ಪ ಯಹೂದಿಗಳ ಏಕತೆಯ ಸಂಕೇತ, ಅದನ್ನು ತೆಗಿಯಲ್ಲ ಅಂತ ಹೋಗಿದ್ದಾರೆ. ಧಾರ್ಮಿಕತೆ ಹಾಗೂ ಧರ್ಮಗಳ ನಡುವೆ ಇರುವಂತಹ ವೈಮನಸ್ಸು ಅಥವಾ ಅಸಹಿಷ್ಣುತೆ ಅನ್ನೋದು ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಒಂದು ಟೊಪ್ಪಿ ವಿಚಾರವಾಗಿ ಒಂದು ಇಂಟರ್ನ್ಯಾಷನಲ್ ವಿಸಿಟೇ ಕ್ಯಾನ್ಸಲ್ ಆಗಿದೆ. ಖಾಸಗಿಯಾಗಿ ಡೆವಲಪ್ ಮಾಡಿದ್ದ ಜಪಾನ್ನ ಮೊದಲ ರಾಕೆಟ್ ಕೈರೋಸ್ ಟೇಕ್ ಆಫ್ ಆದ ನಂತರ ಸ್ಫೋಟ ಆಗಿದೆ. ಕಕ್ಷೆಗೆ ಜಪಾನ್ನ SpaceOne ಉಡಾಯಿಸಿದ್ದ ಈ ರಾಕೆಟ್ ಸ್ಫೋಟಗೊಂಡಿದ್ದು ಸ್ಥಳದಲ್ಲಿ ಭಾರೀ ಅಗ್ನಿ ಅವಘಡ ಉಂಟಾಗಿತ್ತು.
ಆದರೆ ಸಾವು ನೋವುಗಳಾದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಇತ್ತೀಚೆಗೆ ಆಸ್ಕರ್ ಅವಾರ್ಡ್ ಫಂಕ್ಷನ್ನಲ್ಲಿ WWE ಸೂಪರ್ ಸ್ಟಾರ್ ಜಾನ್ ಸೆನಾ ಅರೆಬೆತ್ತಲಾಗಿ ಎನೋಲಪ್ ಅಡ್ಡ ಹಿಡ್ಕೊಂಡು ಮಾನ ಮುಚ್ಕೊಂಡು ಬಂದಿದ್ರು. ಇದಕ್ಕೀಗ ರಾಕ್ WWE ಫೇಮ್ನ ಹಾಲಿವುಡ್ ನಟರು ಆಗಿರೋ ಡ್ವೇನ್ಸ್ ರಿಯಾಕ್ಟ್ ಮಾಡಿದ್ದಾರೆ, ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಜಾನ್ ಸಿನಾರ ಮೇಲೆ ದಾಳಿ ಮಾಡೋಕ್ಕೂ ಮುನ್ನ ಅವರ ದೇಹ ಅಷ್ಟೇ ಅಲ್ಲ ಪೂರ್ತಿ ಬೆತ್ತಲಾಗಿರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎನೋಲಪ್ಪ ಇರಬಾರ್ದು ಅನ್ನೋ ರೀತಿಯಲ್ಲಿ ಇಂಟರ್ವ್ಯೂ ಒಂದರಲ್ಲಿ ಈ ರೀತಿ ಹೇಳಿ ಆಮೇಲೆ ಇದು ಜೋಕ್ ಮಾಡಿದೆ ಅಷ್ಟೇ, ಅವ್ರ ಕಾಲು ಎಳೆದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.